ಬಿಗ್ ಬಾಸ್ ಸೀಸನ್ 11ರ 9ನೇ ವಾರದಲ್ಲಿ ಈಗ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ 2 ವಾರಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಹೋಗುವ ನಿರ್ಧಾರವನ್ನ ಮಾಡುವ ಮೂಲಕ ತಮಗೆ ವೋಟ್ ಹಾಕಿದ್ದ ಜನರಿಗೆ ಹಾಗೂ ಕಿಚ್ಚ ಸುದೀಪ್ ಅವರ ಮಾತಿಗೆ ಸಹ ಬೆಲೆ ಕೊಡದೆ ಅವರಿಗೂ ಸಹ ಅವಮಾನ ಮಾಡಿದ್ದಾರೆ. ಹೌದು, ಭಾನುವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಶಿಶಿರ್, ಭವ್ಯ, ಐಶ್ವರ್ಯ, ಚೈತ್ರ ಹಾಗೂ ಶೋಭಾ ಶೆಟ್ಟಿ ಈ 5 ಸ್ಪರ್ಧಿಗಳಲ್ಲಿ 4 ಸ್ಪರ್ಧಿಗಳು ಸೇಫ್ ಆಗಬೇಕಾಗಿತ್ತು ಹಾಗೂ ಇನ್ನುಳಿದ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಬೇಕಿತ್ತು. ಅದೇ ರೀತಿ ಮೊದಲಿಗೆ ಭವ್ಯ ಅವರು ಸೇಫ್ ಆಗುತ್ತಾರೆ, ಎರಡನೆಯದಾಗಿ ಶೋಭಾ ಶೆಟ್ಟಿ ಅವರು ಸೇಫ್ ಆಗುತ್ತಾರೆ. ಹೌದು, ಸೇವ್ ಆದ ಬಳಿಕ ಶೋಭಾ ಶೆಟ್ಟಿ ಅವರು ನನಗೆ ಜನರ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆ ಆಡಲು ಆಗುತ್ತಿಲ್ಲ, ಹಾಗೆ ನನ್ನ ಹೆಲ್ತ್ ಸಹ ಸರಿಯಿಲ್ಲ, ನಾನು ಮನೆಗೆ ಹೋಗುತ್ತೇನೆ ಎನ್ನುವ ಮಾತನ್ನ ಹೇಳುತ್ತಾರೆ. ಈ ಬಳಿಕ ಕಿಚ್ಚ ಸುದೀಪ್ ಅವರು ಅವರಿಗೆ ಸಮಾಧಾನ ಮಾಡಿ ಧೈರ್ಯ ತುಂಬುತ್ತಾರೆ. ಅದೇ ರೀತಿ ಶೋಭಾ ಶೆಟ್ಟಿ ಅವರು ಸಹ ತಾನು ಆಡುತ್ತೇನೆ ಹಾಗೂ ಇನ್ನು ಮುಂದೆ ಡಬಲ್ ಎನರ್ಜಿಕ್ ಆಗಿರುತ್ತೇನೆ ಎಂದು ಹೇಳುತ್ತಾರೆ. ಈ ಬಳಿಕ ಕೆಲವು ಟಾಸ್ಕ್ಗಳು ಆಗುತ್ತೆ, ಹಾಗೆ ಚೈತ್ರ ಅವರು ಸಹ ಮೂರನೆಯದಾಗಿ ಸೇಫ್ ಆಗುತ್ತಾರೆ. ಕೊನೆಯದಾಗಿ ಶಿಶಿರ್ ಹಾಗೂ ಐಶ್ವರ್ಯ ಅವರು ಡೇಂಜರ್ ಝೋನ್ ನಲ್ಲಿದ್ದು ಇವರಿಬ್ಬರಲ್ಲಿ ಒಬ್ಬರು ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕಿತ್ತು. ಈ ಮಧ್ಯ ಶೋಭಾ ಶೆಟ್ಟಿ ಅವರು ಮತ್ತೆ ತಮ್ಮ ಡ್ರಾಮಾವನ್ನ ಸ್ಟಾರ್ಟ್ ಮಾಡುತ್ತಾರೆ. ಹೌದು, ನೀವು ಹೇಳಿದ್ದನ್ನ ನಾನು ಯೋಚಿಸಿದೆ, ಆದ್ರೆ ನನಗೆ ಆಟ ಆಡಲು ಆಗ್ತಿಲ್ಲ, ನಾನು ಮನೆಗೆ ಹೋಗ್ತೀನಿ, ನನ್ನ ಹೆಲ್ತ್ ಸಹ ಸರಿ ಇಲ್ಲ ಎಂದು ಹೇಳುತ್ತಾರೆ. ಇದರಿಂದ ಗರಂ ಆದ ಕಿಚ್ಚ ಅವರು, ನಾನು ಇಂಥ ಆಕ್ಟಿಂಗ್ ನ ತುಂಬಾ ನೋಡಿದ್ದೀನಿ, ಸೇಫ್ ಆದ್ಮೇಲೆ ನಾನು ಅಷ್ಟೆಲ್ಲ ಬುದ್ಧಿ ಹೇಳಿದ ಮೇಲೆ ನೀವು ಆಟ ಆಡ್ತೀನಿ ಅಂತ ಹೇಳಿದ್ರಿ, ಮತ್ತೆ ಈ ರೀತಿ ಮಾಡಿದ್ದು ಸರಿ ಇಲ್ಲ, ಹೋಗ್ತೀರಾ ಹಾಗಾದ್ರೆ ಹೋಗಿ ಎಂದು ಶೋಭಾ ಶೆಟ್ಟಿ ಅವರಿಗೆ ಹೇಳಿ ನಂತರ ಶಿಶಿರ್ ಹಾಗೂ ಐಶ್ವರ್ಯ ನಿಮ್ಮಿಬ್ಬರಿಗೂ ಮತ್ತೊಂದು ಚಾನ್ಸ್ ಸಿಕ್ಕಿದೆ, ಇದನ್ನ ಯೂಸ್ ಮಾಡ್ಕೊಳ್ಳಿ ಎಂದು ಹೇಳಿ ಶೋಭಾ ಶೆಟ್ಟಿ ಅವರಿಗೆ ವೋಟ್ ಮಾಡಿದ ಜನರಿಗೆ ಎಲ್ಲರಿಗೂ ಸಾರಿ ಕೇಳಿ ಭಾನುವಾರದ ಕಿಚ್ಚನ ಪಂಚಾಯಿತಿಯನ್ನು ಮುಗಿಸುತ್ತಾರೆ. ಈ ಬಳಿಕ ಬಿಗ್ ಬಾಸ್ ಶೋಭಾ ಶೆಟ್ಟಿ ಅವರಿಗೆ ಬಿಗ್ ಬಾಸ್ ಮನೆಯಿಂದ ಹೊರಡಿ ಎಂದು ಬಿಗ್ ಬಾಸ್ ಬಾಗಿಲನ್ನು ಓಪನ್ ಮಾಡುತ್ತಾರೆ. ಆದರೆ ಈಗ ಮತ್ತೆ ನಾನು ಹೋಗಲ್ಲ ಎನ್ನುವ ಮಾತನ್ನ ಶೋಭಾ ಶೆಟ್ಟಿ ಅವರು ಹೇಳಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಗೆ ಬಂದ ಒಂದೆರಡು ದಿನಗಳು ಶೋಭಾ ಶೆಟ್ಟಿ ಅವರು ತಮ್ಮ ಖಡಕ್ ಮಾತಿನ ಮೂಲಕ ಸುದ್ದಿಯಾಗಿದ್ದರು. ಆದರೆ ದಿನ ಕಳೆದಂತೆ ಶೋಭಾ ಶೆಟ್ಟಿ ಅವರು ಎಲ್ಲಿಯೂ ಸಹ ಕಾಣಿಸಿಕೊಂಡಿಲ್ಲ. ಇದೇ ಕಾರಣಕ್ಕಾಗಿಯೋ ಏನೇನೋ ಶೋಭಾ ಶೆಟ್ಟಿ ಅವರು ಈ ರೀತಿ ಮಾಡಿದ್ದಾರೆ. ಹೌದು, ಜನರ ಸಿಂಪತಿ ಸಿಗುತ್ತೆ, ಹಾಗೆ ನಾನು ಸೇಫ್ ಆಗಿದ್ದೇನೆ, ನನ್ನನ್ನ ಮನೆಯಿಂದ ಕಳಿಸಲ್ಲ ಎನ್ನುವ ಮೊಂಡ ಧೈರ್ಯದ ಮೇಲೆ ಶೋಭಾ ಶೆಟ್ಟಿ ಅವರು ಈ ರೀತಿ ಮಾಡಿರುವ ಸಾಧ್ಯತೆ ಇದೆ. ಆದರೆ ಈಗ ಬಿಗ್ ಬಾಸ್ ಶೋಭಾ ಶೆಟ್ಟಿ ಅವರಿಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಬನ್ನಿ ಎನ್ನುವ ಆದೇಶವನ್ನು ನೀಡಿದ್ದಾರೆ. ಹಾಗೆ ಶೋಭಾ ಶೆಟ್ಟಿ ಅವರು ನಾನು ಆಚೆ ಹೋಗಲ್ಲ ಎಂದು ಸಹ ಹೇಳುತ್ತಿದ್ದಾರೆ. ಸೊ ಇದೆಲ್ಲ ಶೋಭಾ ಶೆಟ್ಟಿ ಅವರು ಜನರ ಸಿಂಪತಿ ಹಾಗೂ ಅಟೆನ್ಷನ್ ಪಡೆಯಲು ಮಾಡಿದರು, ಆದರೆ ಅದೇ ಅವರಿಗೆ ಈಗ ಉಲ್ಟಾ ಹೊಡೆದಿದೆ. ಆದ್ದರಿಂದ ಸಿಕ್ಕ ಅವಕಾಶವನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳದೆ ತಮ್ಮ ತಪ್ಪಿನಿಂದಾಗಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗುತ್ತಿರುವ ಶೋಭಾ ಶೆಟ್ಟಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.